ಟೋಲ್ ವಿಚಾರದಲ್ಲಿ ಮಾತ್ರ ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆಗಳಿವೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಇರೋದೆ, ಇಲ್ಲಿಂದ ಬೆಂಗಳೂರಿನಿಂದ ಆಚೆ ರೈಸ್ ರೋಡ್ವರೆಗೆ BBMP ವ್ಯಾಪ್ತಿಯೊಳಗನೆ ಟೋಲ್ ಸಂಗ್ರಹ ಮಾಡ್ತಾರೆ. ಯಾರನ್ನು ಹೇಳೋಣ, ಯಾರನ್ನು ಕೇಳೋಣ? ಈಗ ಹಾಸನ್ ರೋಡಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ರೋಡೇ ಸರಿ ಇಲ್ಲ, ಆದರೂ ಟೋಲ್ ಕಲೆಕ್ಟ್ ಮಾಡ್ತಾರಂತೆ. ವರದಿ ನೋಡಿ. ಬೆಂಗಳೂರು ಮಂಗಳೂರು ಮಧ್ಯೆ ಹೊಸ ಟೋಲ್ ಟೆನ್ಷನ್. ಕಾಮಗಾರಿ ಪೂರ್ಣಗೊಳ್ಳದಿದ್ರೂ ಟೋಲ್ ವಸೂಲಿ ಆಕ್ರೋಶ. ಇಂದಿನಿಂದ ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ನೂತನ ಸುಂಕ ವಸೂಲಿ ಕೇಂದ್ರ ಆರಂಭಗೊಂಡಿದೆ. ಹಾಸನದಿಂದ ಮಂಗಳೂರು ಕಡೆಗೆ, ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳೋರು ಅಲ್ಲದೆ ಸ್ಥಳೀಯರು ಕೂಡ ಸುಂಕ ಕಟ್ಟಿ ಮುಂದೆ ಸಾಗಬೇಕಾಗಿದೆ. ರಸ್ತೆ ಕಾಮಗಾರಿ ಮಾಡದೆ ಸುಂಕ ವಸೂಲಿ ಮಾಡ್ತಾ ಇರೋದಕ್ಕೆ ವ್ಯಾಪಕ ವಿರೋಧ ವ್ಯಕ್ತ ಆಗಿದೆ. ವಸೂಲಾತಿ ಆರಂಭ ಆಗ್ತಾ ಇದ್ದ ಹಾಗೆ ವಿವಿಧ ಕನ್ನಡಪರ ಸಂಘಟನೆಗಳು ಟೋಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿ 75 ತಡೆದು ಪ್ರತಿಭಟನೆ ನಡೆಸಿ ಕೂಡಲೇ ಸುಂಕ ವಸೂಲಿ ಮಾಡೋದನ್ನ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ರು. ರಸ್ತೆ ಸಂಪೂರ್ಣ ಆಗಬೇಕು, ಸ್ಥಳೀಯರಿಗೆ ಪಾಸ್ ಕೊಡಬೇಕು, ಒಂದು ಆಂಬುಲೆನ್ಸ್ ಹೋಗೋ ಅಂಥದ್ದಕ್ಕೆ ಒಂದು ರೋಡು ಒಂದು ಬಿಡಬೇಕು, ಸ್ಥಳೀಯರಿಗೆ ಒಂದು ರಸ್ತೆ ಬಿಡಬೇಕು, ಅದಾದಮೇಲೆ ಆಲೂರಿಗೆ ಒಂದು ಫ್ಲೇವರ್ ಮಾಡಬೇಕು. ಖಂಡಿತ ನಾವು ಹೋರಾಟ ಮಾಡ್ತೀವಿ. ಸುಂಕ ಖಂಡಿತ ಮಾಡಂಗಿಲ್ಲ. ಸರ್ಕಾರದ ನಮ್ಮ ತೆರಿಗೆ ಹಣದಲ್ಲಿ ಮಾಡಿರೋಂಥ ರಸ್ತೆನ ಮತ್ತೆ ಜನಗಳಿಂದ ತೆರಿಗೆ ವಸೂಲು ಮಾಡಕ್ ಮಾಡಿದ್ದಾರೆ. ಜನಗಳಿಗೆ ನ್ಯಾಯ ಸಿಗ್ತಲ್ಲ, ಈ ತೆರಿಗೆ ವಸೂಲು ಮಾಡೋದಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿವರೆಗೂ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆದರೂ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ನಿಯಮಾವಳಿ ಪ್ರಕಾರ ಪ್ರತಿ 50ರಿಂದ 60 ಕಿಲೋಮೀಟರ್ ಅಂತರದಲ್ಲಿ ಸುಂಕ ವಸೂಲಿ ಕೇಂದ್ರ ಇರಬೇಕು. ಶಾಂತಿಗ್ರಾಮ ಸುಂಕ ವಸೂಲಿ ಕೇಂದ್ರಕ್ಕೂ ಚೌಲಗೆರೆ ಬಳಿಯ ಟೋಲ್ಗೂ ಕೇವಲ 30 ಕಿಲೋಮೀಟರ್ ದೂರ ಇದೆ. ನಿಯಮ ಮೀರಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದ್ದು ಇದು ವಾಹನ ಸವಾರರಿಗೆ ಹೊರೆಯಾಗಲಿದೆ. ಚೌಲಗೆರೆ ಹತ್ರ ಹಾದುವಾಗಿರೋ ಒಂದು ರಾಷ್ಟ್ರೀಯ ಹೆದ್ದಾರಿ 75ರ ಒಂದು ಸುಂಕ ವಸೂಲಾತಿ ಇವತ್ತು ಪ್ರಾರಂಭ ಮಾಡಿದರೆ ಇಲ್ಲಿ ಸ್ಥಳೀಯರಿಗೆ ಒಂದು ಸುವ್ಯವಸ್ಥಿತವಾದ ರಸ್ತೆನ ಮಾಡಿಲ್ಲ, ಮತ್ತು ತುರ್ತು ವ್ಯವಸ್ಥೆಗೆ ಒಂದು ರಸ್ತೆನ ಮಾಡಿಲ್ಲ. ಈ ಒಂದು ಸುಂಕ ವಸೂಲಾತಿ ಕೇಂದ್ರದವರ ಹತ್ರ ಒಂದು ಆಂಬುಲೆನ್ಸ್ ಇಲ್ಲ, ಟೋಯಿಂಗ್ ಗಾಡಿ ಇಲ್ಲ, ಶುದ್ಧ ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಮತ್ತು ಈ ರಸ್ತೆ ಮುಕ್ತಾಯನೇ ಆಗಿಲ್ಲ, ಸೂಚನಾ ಫಲಕಗಳಿಲ್ಲ, ನಾಮಫಲಕಗಳಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವರು ಬಂದು ರಸ್ತೆ ಮುಕ್ತಾಯನೇ ಆಗಿಲ್ಲ ಅಂದಾಗ ಸುಂಕ ವಸೂಲಾತಿ ಬಂದಿದ್ರೆ ಇದನ್ನು ನಾವು ವಿರೋಧಿಸ್ತೀವಿ. ಮತ್ತು ಇಲ್ಲಿ ಜಮೀನುಗಳಿಗೆ ತಿರುಗಾಡಕ್ಕೂ ಕೂಡ ಒಂದು ಸುವ್ಯವಸ್ಥಿತ ರಸ್ತೆನ ಮಾಡಿಕೊಟ್ಟಿಲ್ಲ. ಇವೆಲ್ಲ ವ್ಯವಸ್ಥೆನ ಮಾಡಿಕೊಡೋರ್ಗೂ ನಾವು ಇದನ್ನು ವಿರೋಧಿಸ್ತೀವಿ. ಉದ್ಘಾಟನೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇನ್ನು ಟೋಲ್ ವಿರೋಧಿಸಿ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದ ಹಾಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಪ್ರವೀಣ್ ಕುಮಾರ್ ಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆ ಯೋಜನಾ ನಿರ್ದೇಶಕನನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೂಡಲೇ ಟೋಲ್ ಸಂಗ್ರಹ ನಿಲ್ಲಿಸುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು. ಇದಕ್ಕೆ ಉತ್ತರಿಸಿದ ಯೋಜನಾ ನಿರ್ದೇಶಕ ಪ್ರವೀಣ್ ಕುಮಾರ್ ಟೋಲ್ ಸಂಗ್ರಹ ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ನಾಳೆ ಸಭೆ ನಡೆಯುವವರೆಗೂ ಸ್ಥಳೀಯರಿಂದ ಸುಂಕ ವಸೂಲಿ ಮಾಡಲ್ಲ ಅಂತ ಎಸಿ ತಿಳಿಸಿದ್ರು. ಲೋಕಲ್ ಸರ್ ಅಪ್ ಟು 20 ಈ ಟೋಲ್ ಪ್ಲಾಜಾ ಇಂದ 20 ಕಿಲೋಮೀಟರ್ ರೇಡಿಯಸ್ ನೀವು ತಗೊಂಡಿದ್ರೆ ಇಲ್ಲಿಂದ 20 ಕಿಲೋಮೀಟರ್ ರೇಡಿಯಸ್ ತಗೊಳ್ಳಿ. ಅವ್ರು ಇಲ್ಲಿ ಬಂದ್ಬಿಟ್ಟು POS ಸೆಂಟರ್ ಇದೆ, ಇಲ್ಲಿ ಅವ್ರು ಫಾಸ್ಟ್ ಟ್ಯಾಗ್ ಇದು ಮಾಡ್ಕೊಂಡಿದ್ರೆ ಅವ್ರಿಗೆ 340 ರೂಪೀಸ್ ಮಾಡಿದ್ರೆ ಮಂತ್ಲಿ ತಿರ್ಗಾಡ್ಬೋದು. ಆಮೇಲೆ ಟ್ರ್ಯಾಕ್ಟರ್ಗಳಿಗೆ ಟೋಲ್ ಇಲ್ಲ, ಆಟೋಗಿಲ್ಲ, ನಿಮ್ಮ ಬೈಕ್ಸ್ಗೂ ಟೋಲ್ ಇಲ್ಲ. ನಮ್ಮ ಹತ್ರ ಬೇರೆ ಸೊಲ್ಯೂಷನ್ ಇಲ್ಲ. ನಾವು ಇಲ್ಲ ನಾನು ಮಾಡಲ್ಲ ಅಂತ ಹೇಳಕ್ ನನ್ಗೆ ಅಧಿಕಾರನೇ ಇಲ್ಲ. ಐ ಕ್ಯಾನಾಟ್ ಸೇ ದಟ್ ವರ್ಡ್ ಈವನ್ ಇಫ್ ಯು ಸ್ಟಾಪ್ ಆಲ್ಸೋ. ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ನಾನು ಹೇಳಿದ್ದೇನೆ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಯೂಸಿಂಗ್ ಬ್ಯಾಡ್ ವರ್ಡ್ಸ್. ಬಿಕಾಸ್ ಐ ಆಮ್ ಆಲ್ಸೋ ಲರ್ನ್ ಪರ್ಸನ್. ನಾನು ಓದ್ಕೊಂಡು ಬಂದಿದ್ದೀನಿ. ಇವರೆಲ್ಲ ಬ್ಯಾಡ್ ವರ್ಡ್ಸ್ ತಗೊಂಡೋಗಿ ನನಗಿಲ್ಲ. ಅವ್ರನ್ನ ಕಲಿಸ್ತೇನೆ, ನಮ್ಮ ಸ್ಟಾಫ್ನೇ. ಈಗ ಸದ್ಯಕ್ಕೆ ಅವ್ರ ಡಿಮ್ಯಾಂಡ್ ಇದ್ದಿದ್ದು ಯಾವುದು ಟೋಲ್ ಕಲೆಕ್ಷನ್ ಆಗಬಾರ್ದು ಅಂತ. ಬಟ್ ನಾವು ರಿಕ್ವೆಸ್ಟ್ ಮಾಡಿ NHA ಅವ್ರ ಹತ್ರ ಅಟ್ಲೀಸ್ಟ್ ಲೋಕಲ್ಸ್ ಈ ಆಲೂರು ಆಗಿರ್ಬೋದು, ಹಾಸನ್ನು, ಸಕಲೇಶಪುರ ಇಲ್ಲಿ ರೆಗ್ಯುಲರ್ ಆಗಿ ಯಾರು ಓಡಾಡ್ತಾರೆ ಅವ್ರಿಗೆ ನಾಳೆ ತನಕ ಫುಲ್ ಬೇಸ್ಡ್ ಆನ್ ಆಧಾರ್ ಕಾರ್ಡ್ ಮೇಲೆ ಎಕ್ಸಾಮ್ಷನ್ ಕೊಡಿ, ಉಳಿದವ್ರಿಗೆ ಸ್ಟಾರ್ಟ್ ಮಾಡಿ ಅಂತ. ಬಿಕಾಸ್ ಕ್ಯಾಬಿನೆಟ್ ಡಿಸಿಷನ್ ಇರೋದ್ರಿಂದ ನಮ್ಮ ಯಾರ ಕೈಯಲ್ಲೂ ಸಹ ಅದನ್ನು ಸ್ಟಾಪ್ ಮಾಡಿಸೋ ಅಧಿಕಾರ ಇಲ್ಲದೆ ಇರೋದ್ರಿಂದ ಅದನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಧರಣಿ ಮಾಡ್ತಿದ್ದವರು ಸಹ ನಾಳೆ ಮೀಟಿಂಗ್ ಆಗೋ ತನಕ ನಾವು ಧರಣಿಯನ್ನು ವಿಡ್ರಾ ಮಾಡ್ತೀವಿ ಅಂತ ಒಪ್ಪಿದ್ದಾರೆ. ಒಟ್ನಲ್ಲಿ ಬೆಂಗಳೂರು ಮಂಗಳೂರು ಮಧ್ಯೆ ಹೊಸ ಟೋಲ್ ಟೆನ್ಷನ್ ಶುರುವಾಗಿದ್ದು ವಾಹನ ಸವಾರರಿಗೆ ಮತ್ತೊಂದು ತಲೆನೋವು ತಂದಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ. ಹಲವು ಕಡೆಗಳಲ್ಲಿ ಇದೇ ಸಮಸ್ಯೆ. ರೋಡೇ ರೆಡಿ ಮಾಡಿರೋದಿಲ್ಲ, ಟೋಲ್ ಸಂಗ್ರಹ ಮಾಡ್ತಾ ಇರ್ತಾರೆ. ನಿಯಮಗಳು ಮಾತ್ರ ಇದೆ, ಪಾಲನೆ ಮಾತ್ರ ಮಾಡೋದಿಲ್ಲ. ಇದು ಬೆಂಗಳೂರದ್ದು ಯಾರು ಕೇಳಿಸ್ಕೊಳ್ತಾರೆ ನನಗಂತೂ ಅರ್ಥ ಆಗಲ್ಲ. BBMP ವ್ಯಾಪ್ತಿಯಲ್ಲಿದ್ರು ಅದನ್ನ ಟೋಲ್ ಸಂಗ್ರಹ ಅಂತೆ. ಗಡ್ಕರಿ ಅವರಲ್ಲಿ ನಿಂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ಕಿಲೋಮೀಟರ್ ವರೆಗೂ ಇದ್ದವ್ರಿಗೆ ಯಾರಿಗೂ ಟೋಲ್ ಸಂಗ್ರಹ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಟೋಲ್ ಸಂಗ್ರಹ ಮಾಡ್ತಾರೆ. ಯಾರನ್ನು ಕೇಳೋಣ? ದುಡ್ಡು ಕಟ್ಟ ಆಗ್ತಾ ಇರುತ್ತೆ. ಒಂದು ಗಾಡಿಗೆ 30 ರೂಪಾಯಿ, ಒಂದು ಗಾಡಿಗೆ 30 ರೂಪಾಯಿ. ಎಷ್ಟು ಗಾಡಿ ಹೋಗ್ತವಲ್ಲಿ? ಏನ್ರಿ ಲೆಕ್ಕ ಇದೆಯಲ್ಲ? ಯಾರಿಗ ದುಡ್ಡಿಗೆ ಬೆಲೆ ಇದೆಯೇ ಇಲ್ಲ?